ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಳಾಗ್ತಾ ಇದೆ. ಆಕ್ಸಿಡೆಂಟ್ಗಳಾಗಿರುವಂಥ ಸಂಖ್ಯೆ ಕೂಡ ಹೆಚ್ಚಳಾಗ್ತಿದೆ. ಇದಕ್ಕೆ ಕಾರಣ ಏನಂತ ಕೇಳಿದಾಗ ಪಾದಚಾರಿ ಮಾರ್ಗದವರು ಸರಿಯಾಗಿ ಸಂಚಾರ ಮಾಡೋಕ್ಕಾಗ್ತಾ ಇಲ್ಲ, ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ಗಂಭೀರ ಆರೋಪ ಆಗ್ತಾ ಇತ್ತು. ಇನ್ನು ಆಕ್ಸಿಡೆಂಟ್ ಯಾಕೆ ಆಗ್ತಿದೆ ಅಂತ ಅಂದಾಗ ಪಾದಚಾರಿ ಮಾರ್ಗದವರು ನೇರವಾಗಿ ರಸ್ತೆಯಲ್ಲಿ ಓಡಾಡ್ಕೊಂಡು ಹೋಗ್ತಿದ್ದಾರೆ. ಇದರಿಂದ ಹಿಟ್ ಆ್ಯಂಡ್ ರನ್ಗಳು ಆಗ್ತಿದೆ. ಮತ್ತು ಹಿಂದೆ ಬಂದಂಥವರು ಕೂಡ ಒಂದಷ್ಟು ವಾಹನಗಳು ಅವರಿಗೆ ಅವರೇ ಟಚ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ದೂರುಗಳು ಕೂಡ ಬಂದಿತ್ತು. ಇದೇ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟು ಎಲ್ಲೆಲ್ಲಿ ಪಾದಚಾರಿ ಮಾರ್ಗಗಳು ಒತ್ತುವರಿಯಾಗಿದೆಯೋ ಅವೆಲ್ಲವೂ ಕೂಡ ತೆರವು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದರು. ಇದೇ ಕಾರಣಕ್ಕಾಗಿ GBA ವತಿಯಿಂದ ಎಲ್ಲೆಲ್ಲಿ ಪಾದಚಾರಿ ಮಾರ್ಗಗಳು ಒತ್ತುವರಿಯಾಗಿತ್ತೋ ಅದೆಲ್ಲವನ್ನು ಕೂಡ ಗುರ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮುಖ್ಯ ರಸ್ತೆ, ಪ್ರಮುಖ ರಸ್ತೆ ಇವಲ್ಲಿ ಸುಮಾರು 1,500 ಕಿಲೋಮೀಟರ್ನಷ್ಟು ರಸ್ತೆಗಳು ಪಾದಚಾರಿ ಮಾರ್ಗವನ್ನು ಒತ್ತುವರಿ ಆಗಿದೆ. ಅವೆಲ್ಲವನ್ನು ಕೂಡ ಒತ್ತುವರಿ ತೆರವನ್ನು ಮಾಡಿ ಅಂತ ಕೃಷ್ಣಬೈರೇಗೌಡರು ಸೂಚನೆ ಕೂಡ ಕೊಟ್ಟಿದ್ದರು. ಅದ್ರ ಜೊತೆ ಎಲ್ಲೆಲ್ಲಿ ಯಾರ್ಯಾರು ಒತ್ತುವರಿ ತೆರವಿಗೆ ಅಡ್ಡಿಪಡಿಸ್ತಾರೋ ಅವರಿಗೆ ದಂಡವನ್ನು ವಿಧಿಸಿ ಅಂತೇಳಿ ಕೂಡ ಸೂಚನೆ ಕೊಟ್ಟಿದ್ದರು. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸುಮಾರು 900 ಕಿಲೋಮೀಟರ್ನಷ್ಟು ಜಾಗದಲ್ಲಿ ಎಲ್ಲೆಲ್ಲಿ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿಯನ್ನು ಮಾಡಿಕೊಂಡ್ರು ಆ ಎಲ್ಲ ಕಡೆಯೂ ಕೂಡ ಒತ್ತುವರಿ ತೆರವನ್ನು ಮಾಡಿದ್ದಾರೆ. ಆದರೆ ಇನ್ನೂ ಸದ್ಯಕ್ಕೆ 600 ಕಿಲೋಮೀಟರ್ನಷ್ಟು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಆಗಿಲ್ಲ. ಅದನ್ನು ಇದೇ ತಿಂಗಳು ಆಗಸ್ಟ್ 30ರೊಳಗೆ ತೆರವು ಮಾಡಿ ಅಂತೇಳ್ಬಿಟ್ಟು ಖಡಕ್ ಸೂಚನೆ ಕೊಟ್ಟ ಜೊತೆ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆ ಮತ್ತೊಮ್ಮೆ ಏನಾದರೂ ಒತ್ತುವರಿ ತೆರವು ಮಾಡಿದ ಜಾಗದಲ್ಲೇ ಮತ್ತೆ ಏನಾದರೂ ಅಂಗಡಿ ಮುಗ್ಗಟ್ಟನ್ನು ಇಟ್ಟಿದ್ರೆ ಅವರಿಗೆ ದುಪ್ಪಟ್ಟು ದಂಡವನ್ನು ಹಾಕಿ ಅಂತೇಳ್ಬಿಟ್ಟು ಕೃಷ್ಣಬೈರೇಗೌಡರು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು ಒಂದಷ್ಟು ಅಳಲನ್ನು ತೋಡ್ಕೊಂಡಿದ್ರು. ಇಲ್ಲ, ನಮಗೆ ವ್ಯಾಪಾರ ಮಾಡೋದಕ್ಕೆ ಬದಲಿ ಜಾಗವನ್ನು ಮಾಡಿಕೊಡಿ, ಜಾಗ ಕುರ್ಸಿ ಅಲ್ಲಿ ನಾವು ವ್ಯಾಪಾರವನ್ನು ಮಾಡ್ಕೊಳ್ತೇವೆ ಅಂತ ಮನವಿ ಮಾಡಿದರು. ಆಯಿತು, ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದರು. ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳು ಅವರಿಗೆ ಬದಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಾ, ಇಲ್ಲ ದುಪ್ಪಟ್ಟು ದಂಡ ಕಟ್ಟೋದಕ್ಕೆ ಏನಾದರೂ ಸಿದ್ಧರಾಗಿದ್ದಾರಾ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಒಂದಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಅವ್ರನ್ನ ಕೂಡ ಕೇಳೋಣ. ಸರ್, ನಿಮಗೆ ಬದಲಿ ವ್ಯಾಪಾರ ಮಾಡಿಕೊಡ್ತೀವಿ ಅಂತ GBAದವರು ಹೇಳಿದರು, ಏನಾದರೂ ಮಾಡಿಕೊಟ್ಟಿದ್ದಾರಾ? ಮಾಡಿಕೊಟ್ಟಿಲ್ಲ ಸರ್, ಮಾಡಿಕೊಟ್ಟಿಲ್ಲ. ಇಲ್ಲೇ ನಾವು ಸೈಡ್ಗೆ ಸೈಡಲ್ಲಿ ಹಾಕ್ಕೊಂಡು ಮತ್ತೆ ಅದನ್ನು ಏನು ಬಿಡಲ್ಲ, ಟೇಬಲ್ ತೊಗೊಂಡು ಮನೆಗೆ ಹೋಯ್ತಾ ಇರ್ತೀವಿ. ಏನು ತೊಂದರೆ ಏನಿಲ್ಲ, ಯಾರು ನಮ್ಗೆ ಏನು ಇದು ಮಾಡಿಲ್ಲ. ಈಗ ಮತ್ತೆ ಅದೇ ಜಾಗದಲ್ಲಿ ಏನಾದರೂ ವ್ಯಾಪಾರ ವಹಿವಾಟು ಸ್ಟಾರ್ಟ್ ಮಾಡಿದ್ರೆ ದಂಡ ಹಾಕ್ರಿ ಅಂತ ಕೃಷ್ಣಬೈರೇಗೌಡರು ಸೂಚನೆ ಕೊಟ್ಟಿದ್ದಾರೆ. ಈಗ ಇಲ್ಲ, ಏನು ಆ ಥರ ದಂಡ ಗಿಂಡ ಏನಿಲ್ಲ, ಏನು ಮಾಡ್ತಾರೆ, ಏನು ಹಾಕಿಲ್ಲ, ಯಾರೂ ಬಂದೇನಿಲ್ಲ. ನಾವು ಸೈಡ್ಗೆ ಹಾಕ್ಕೊಂಡು ಮಾಡ್ತಾ ಇದ್ದೇವೆ, ನಮ್ಮ ಪಾಡಿಗೆ ನಾವು ಮಾಡ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ. ಈಗ ದಂಡ ಹಾಕಿದ್ರೆ ದಂಡ ಕಟ್ಟಕ್ಕೆ ರೆಡಿ ಇದ್ದೀರಾ? ಬೇಡಗೌಡರು ಏನಂತಂದರೆ ಈ ಥರ ಪೆಟ್ಟೆ ಅಂಗಡಿ ಇರೋಂಗಿಲ್ಲ, ಈ ಥರ ಹಾಕ್ಕೊಂಡು ಮನೆಗೆ ಒಯ್ಬೇಕು, ಟೇಬಲ್ ಹಾಕ್ಕೊಂಡು ಅಲ್ಲಿ ಏನು ಬಿಡೋಂಗಿಲ್ಲ ಆ ಜಾಗದಲ್ಲಿ, ಮತ್ತೆ ತೊಗೊಂಡು ಹೋಗ್ಬೇಕು. ಫುಟ್ಪಾತ್ ವ್ಯಾಪಾರ, ಬೀದಿ ವ್ಯಾಪಾರ ಜನಕ್ಕೆ ಓಡಾಡೋಕ್ಕೆ ಏನೋ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿದರು. ಅದನ್ನೇ ಮಾಡ್ತಾಯಿದ್ರು. ಓಕೆ. ಅಂದರೆ ಒಂದು ಬಾರಿ ಪೆಟ್ಟನ್ನು ತಿಂದಂಥ ಕೆಲವೊಂದಷ್ಟು ವ್ಯಾಪಾರಸ್ಥರು ಯಾರೂ ಕೂಡ ಒತ್ತುವರಿಯನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿಲ್ಲ. ಬೆಳಗ್ಗೆ ಬಂದು ವ್ಯಾಪಾರ ಪ್ರಾರಂಭ ಮಾಡಿಕೊಂಡು ಸಂಜೆ ಹೋಗುವಾಗ ಅವರ ಅಂಗಡಿ ಮುಗ್ಗಟ್ಟುಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಯಾರೂ ಕೂಡ ಮತ್ತೆ ಅದೇ ಜಾಗದಲ್ಲಿ ವ್ಯಾಪಾರವನ್ನು ಮಾಡಿದ್ದಾರೆ ವಿನಃ ಯಾರೂ ಕೂಡ ಒತ್ತುವರಿಯನ್ನು ಮಾಡಿಲ್ಲ. ಹೀಗಾಗಿ ಎಲ್ಲೆಲ್ಲಿ ಒತ್ತುವರಿಯನ್ನು ಮತ್ತೆ ಮಾಡಿಕೊಂಡು ಏನು ಒಂದಷ್ಟು ಸ್ಲ್ಯಾಬ್ಗಳನ್ನು ಹಾಕಿ, ಸೀಟ್ಗಳನ್ನು ಹಾಕಿ, ಕಬ್ಬಿಣ ತಗಡುಗಳನ್ನು ಹಾಕಿರ್ತಾರೋ ಅವರು ದುಪ್ಪಟ್ಟು ದಂಡವನ್ನು ಕಟ್ಟೋದಕ್ಕೆ ನಾಳೆಯಿಂದ ಸಿದ್ಧರಾಗಿ ಅಂತೇಳ್ಬಿಟ್ಟು ಕೃಷ್ಣಬೈರೇಗೌಡರು ಸೂಚನೆ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಎಲ್ಲೆಲ್ಲಿ ಒತ್ತುವರಿ ಮತ್ತೆ ಆಗಿದೆಯೋ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಾಲಂಡಳ್ಳಿ ಶಶಿಧರ್, ಪವರ್ TV, ಬೆಂಗಳೂರು.